ಮಾಮದಿರಿದ್ದಾರೆ ಇಲ್ಲಿ. ಈ ದೃಶ್ಯನೇ ಒಂಥರ ನಯನ ಮನೋಹರ. ನಮ್ಮಲ್ಲಿ ಗಾಡಿ ಕಾಣ್ತಾ ಇಲ್ಲ, ನಮ್ಮವರೆಲ್ಲ ಬಿಟ್ಟೋಗಿರೋ ಹೊಗೆ ಕಾಣಿಸ್ತೈತೆ. ಅದರಲ್ಲೇ ಇಲ್ಲ ಮುಂದೆ ಇರ್ತಾರೆ ಬಿಡು ಅನಿಸ್ತೈತೆ. ನೋಡ್ರಪ್ಪ, ಇದು ಯಾವುದೋ HP ಆಟೋ 2T. ಆಯಿಲ್ ಕ್ವಾಲಿಟಿ ಬಗ್ಗೆ ನಮಗಿನ್ನೂ ಗೊತ್ತಿಲ್ಲ, ಬಟ್ ಆಯಿಲ್ ಹಾಕೋದಕ್ಕೆ ಚೆನ್ನಾಗಿದೆ. ಒಂಥರ ಕ್ಲೀನಾಗಿ ಒಳ್ಳೆ ಜ್ಯೂಸ್ ಪ್ಯಾಕೆಟ್ ಇಟ್ಕೊಂಡು ಇಲ್ಲಿ ಸುರಿಸ್ಬಿಡ್ಬೋದು. 2T ಆಯಿಲ್ ಮಿಕ್ಸರ್ಗೆ ಏನು ಕಷ್ಟಪಡಬೇಕು ನೋಡ್ರಿ. ಅವಳೇಶ್ವರು ಇಲ್ಲಿ ಸ್ವಲ್ಪ ಸೈಲೆಂಟಾಗಿ ಹೋಗುವ. ಉಜ್ರೆಯಲ್ಲಿದ್ದೀವಿ. ಹಿಂಗೆ ರೈಟ್ ಹೋದರೆ ಧರ್ಮಸ್ಥಳ ಎಂಟ್ರಿ. ಏನು ಸಖತ್ತಾಗಿ ಕಾಣಿಸ್ತೈತೆ ಗುರು, ಇಷ್ಟೊಂದು RXಗಳು ಒಟ್ಟಿಗೆ ಹೋಗ್ತಾಯಿದ್ರೆ. ಇವರೊಬ್ಬರ ಗಾಡಿಯಲ್ಲೇ ಹೊಗೆ ಕಮ್ಮಿ, ಮಿಕ್ದವ್ರು ಎಲ್ಲರ ಗಾಡಿಯಲ್ಲೂ ಸರಿಯಾಗಿ ಬರ್ತಾಯಿದೆ. ಲಾಂಗ್ ಹೋದಾಗ ಚೆನ್ನಾಗಿ ಮಿಕ್ಸ್ ಮಾಡಿರ್ತೀವಿ ಆಯಿಲ್ನ. ಅಟ್ಲೀಸ್ಟ್ 50 ml ಹಾಕಿರ್ತೀವಿ, 40 to 50 ಗ್ಯಾರಂಟಿ. ಈ ದೃಶ್ಯನೇ ಒಂಥರ ನಯನ ಮನೋಹರ. ಜಾಗ ಬಿಡ್ರಪ್ಪ ಕಾರವ್ರಿಗೆ ಬಾಯ್ಸ್. ಒಬ್ಬೊಬ್ಬರು ಒಂದೊಂಥರ ಓಡಿಸ್ತಾವ್ರೆ ಗುರು. ಪಾಪ ಅವನು ಕಾರನ್ನು ತಾಳ್ಮೆಯಿಂದ ನೋಡ್ದ. ಫಸ್ಟು 5 to 10 ಕಿಲೋಮೀಟರ್ಸ್ ನಿಧಾನಕ್ಕೆ ಹೋಗೋದು, ಟೋನ್ ಸೆಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಘಾಟೆಲ್ಲ ಮುಗಿಸೋ ತನಕ ನಿಧಾನಕ್ಕೆ ಹೋಗೋದು, ಅದಾದಮೇಲೆ ಚೆಚ್ಚೋದು ನೈಟು. ಅಲ್ಲಾಗರು ನಮ್ಮ ಮನೇಲಿ ಫೋನ್ ಮಾಡಿಬಿಟ್ಟು, ಅಲ್ಲ ನಾನು ಆ್ಯಕ್ಚುಲಿ ಮನೇಲಿ ಹೇಳಿರಲಿಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀನಿ ಅಂತ. ಹಾಸನ ಬಿಟ್ಟು ಒಂಚೂರು ಬೇಲೂರು ಅಂತ ಹೇಳಿದ್ದೆ. ಆಬ್ವಿಯಸ್ಲಿ ನನ್ನ ಸ್ಟೇಟಸಲ್ಲಿ ಫೋಟೋ ಹಾಕಿರೋದಕ್ಕೆ ಯಾರೋ ನೋಡಿ ಹೇಳಿದ್ದಾರೆ. ಆಮೇಲೆ ನಮ್ಮಮ್ಮ ಫೋನ್ ಮಾಡಿ, ಹೋಗಿದೆಯಾ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಕುಕ್ಕೆಗೂ ಹೋಗ್ಲೇಬೇಕಂತೆ, ಹೋಗಿ ಬಂದ್ಬಿಡು ಅಂದರು. ನಾನು ಇವತ್ತು ಆಲ್ರೆಡಿ ಲೇಟ್ ಆಗಿಬಿಟ್ಟೈತೆ ಮಧ್ಯಾಹ್ನ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಒಂಥರ ಲೈಸೆನ್ಸ್ ಕೊಟ್ಟು ಹಿಂಗೆ ಆಯ್ತಿದ್ದು. ಈಗ ಖುಷಿಯಾಗಿ ಹೋಗಿ ಬರ್ತೀನಿ ಕುಕ್ಕೆಗೆ ಹೋಗಿ ಆರಾಮಾಗಿ ಆಮೇಲೆ ಮನೆಗೆ ಹೋಗ್ಬೋದು. ನೋಡಿ, ಇದೊಂದು ಅಡ್ವಾಂಟೇಜು. ದೇವಸ್ಥಾನಗಳಿಗೆ ಹೋದರೆ ಫ್ಯಾಮಿಲಿನೂ ಸಪೋರ್ಟ್ ಮಾಡ್ತಾರೆ, ಪ್ಲಸ್ ನಿಮ್ಮ ರೈಡಿಂಗ್ ಮೇಲೆ ಫ್ಯಾಮಿಲಿಗೂ ಕಾನ್ಫಿಡೆನ್ಸ್ ಇರಬೇಕು. ಹುಚ್ಚುಚ್ಚರು ಥರ ಓಡಿಸ್ತಾರೆ ಅಂದರೆ ನಿಮ್ಮನ್ನು ಯಾರೂ ಪರ್ಮಿಷನ್ ಕೊಟ್ಟು ಕಳಿಸಲ್ಲ. ಜವಾಬ್ದಾರಿಯುತವಾಗಿ ಓಡಿಸ್ಬೇಕು, ಗೊತ್ತಾಯ್ತಾ? ಇಷ್ಟು ಹೇಳ್ತಾ ನಮ್ಮ ರೈಡ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಎಕ್ಸಾಸ್ಟ್ ನಾಯ್ಸು ಕ್ಯಾಪ್ಚರ್ ಮಾಡೋಕ್ಕೆ ಮೈಕ್ ಹಿಂದೆ ಇಟ್ಟಿದ್ದೀನಿ ಒಂದು. ನೆಕ್ಸ್ಟ್ ಇಂಜಿನ್ ನಾಯ್ಸ್ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಕ್ಚುಲಿ ಇಂಜಿನ್ ನಾಯ್ಸು ಬ್ಯೂಟಿಫುಲ್. ಈ ಥರ ಜಾಗದಲ್ಲಿ ಓಡಿಸ್ಬೇಕಾದ್ರೆ ಇಂಜಿನ್ ಗ್ರಂಟಿಂಗ್ ಸೌಂಡ್ ಇರುತ್ತಲ್ಲ, ಅದು ಮಸ್ತಾಗಿರುತ್ತೆ. ಕೇಳಿಸ್ಕೊಳ್ರಿ, ಹೂ ಅಂತ ಇರುತ್ತೆ. ಈ ಸ್ಟ್ರೆಚ್ಚು ಚೆನ್ನಾಗಿದೆ. ಅಯ್ಯೋ, ಹಂಗಂತಿದ್ದಂಗೆ ವೈಟ್ ಟ್ಯಾಪಿಂಗ್ ಬಂದ್ಬಿಟ್ರೆ ಬೋರಪ್ಪ, ಎತ್ತೆತ್ತಾಗ್ತಾ ಇರುತ್ತೆ ಅನ್ಬೇಕು. ನಮ್ಮಲ್ಲಿ ಗಾಡಿ ಕಾಣ್ತಾ ಇಲ್ಲ, ನಮ್ಮವರೆಲ್ಲ ಬಿಟ್ಟೋಗಿರೋ ಹೊಗೆ ಕಾಣಿಸ್ತೈತೆ. ಅದರಲ್ಲೇ ಇಲ್ಲ ಮುಂದೆ ಇರ್ತಾರೆ ಬಿಡು ಅನಿಸ್ತೈತೆ. ಈ ಕನೆಕ್ಟ್ ಆದೋ ಇಂಜಿನ್ ಪಾರ್ಟ್ಗಳು, ಅದಕ್ಕೆ ಹಿಂಗೆ ಓಡ್ತೈತೆ. ಹೆಂಗಪ್ಪ ಲೇಟ್ ಆಯಿತು ಅಂದ್ಕೊಂಡ್ರೆ ನಮ್ಮಮ್ಮ ಧರ್ಮಸ್ಥಳಕ್ಕೆ ಹೋಗಿದೆಯಾ, ಕುಕ್ಕೆಗೆ ಹೋಗಿ ಬಂದ್ಬಿಡು ಅಂದರು. ಆರಾಮಾಯಿತು ಈಗ. ಓಕೆ, ಧರ್ಮಸ್ಥಳ ಬಾಯ್ ಬಾಯ್. ಗ್ಯಾಂಗ್ಸ್ಟರ್ಸ್ ಬಂದಂಗೆ ಬರ್ತಾವ್ರಲ್ಲಪ್ಪ ಬಾಯ್ಸು. ರಾಕಿ ಬರ್ತಾ ಇದ್ದಾಳೆ, ಸ್ಮೋಕಿ ರೊಚ್ಚಿಗೆದ್ದು ಈಗ. ನಮ್ದಿನ್ನೂ ಇಂಜಿನ್ ಫುಲ್ ಕನೆಕ್ಟ್ ಆಗಿಲ್ಲ, ಆದಾಗ ಹೇಳ್ತೀನಿ. ಆವಾಗ ಹಿಡಿಯೋಕ್ಕಾಗಲ್ಲ. ಈ ಥರ ಜೋಶಲ್ಲಿ ಸಿಕ್ಬಿಟ್ರೆ ಸ್ಲೋನೇ ಮಾಡಲ್ಲ, ಹೋಗ್ತಾ ಇರ್ತೀನಿ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ. ಅಭಿ ಫುಲ್ಲು ವೈಟ್ ಲೈನ್ ಮೇಲೆ ಹೋಯ್ತವ್ರೆ. ಫುಲ್ ಪರ್ಫೆಕ್ಟಾಗಿ ಹೋಗೋಣ ಅಂತನ. ಓ ಮಾಮದಿರಿದ್ದಾರೆ ಇಲ್ಲಿ. ಪಾಸ್ ಆಗಪ್ಪ ಅಭಿ, ನಿಲ್ಲಿಸ್ಬೇಡ, ಪಾಸ್ ಆಗೋ, ನಮಗೆ ಜಾಗ ಬಿಡೋ. ಅಯ್ಯೋ, ಅಲ್ಲಿ ಸ್ಲೋ ಮಾಡಬಾರ್ದು, ಸೈಲೆಂಟಾಗಿ ಹೋಯ್ತಾ ಇರಬೇಕು. ಅವ್ರಿಗೆ RXL ಜೊತೆಲಿ ಬಂದು ಅಭ್ಯಾಸ ಇಲ್ವಲ್ಲ, ಮೋಸ್ಟ್ಲಿ ಗೊತ್ತಾಗಿಲ್ಲ. ನಮ್ಮವ್ರನ್ನ ಯಾರನ್ನೂ ಹಿಡಿದೇ ಇದ್ರೆ ಸಾಕು. ನಮ್ಮವರೆಲ್ಲ ಪಾಸಾಗಿ ಬಂದಿದ್ರೆ ಸರಿ. ಓಕೆ, ಕ್ಲೀನ್ ಎಸ್ಕೇಪ್.
ಈ ಕಡೆ ಎಲ್ಲ ಕಡೆ ಚೆನ್ನಾಗಿ ರೋಡ್ಗಳು ಮಾಡ್ತಾಯಿದ್ದಾರೆ. ಇನ್ನು 4-5 ವರ್ಷ ಒಳ್ಳೊಳ್ಳೆ ರೋಡ್ಗಳಿರ್ತವೆ. ಎಕ್ಸ್ಟೆನ್ಷನ್ನು ಸಿಂಗಲ್ ರೋಡ್ ಇದ್ದಿದ್ದೆಲ್ಲ ಸರಿಯಾಗಿ 4 ಲೇನ್ 6 ಲೇನ್ ಮಾಡ್ತಾಯಿದ್ದಾರೆ. ಮಜಾ ಇರುತ್ತೆ ಓಡಾಡೋಕ್ಕೆ. ಮೊದಲೆಲ್ಲ ಇರೋ ರೋಡ್ನ ಇಂಪ್ರೂವ್ ಮಾಡೋರು, ಈ ಸರಿ ವೈಡನಿಂಗ್ ಆಗ್ತಾಯಿದೆ. ಬಟ್ ಯಾವಾಗಲೂ ಎಲ್ಲೋ ಒಂದು ಸ್ಟ್ರೆಚ್ಚಲ್ಲಿ ರೆಡಿ ಮಾಡ್ತಾನೇ ಇರ್ತಾರೆ, ಅದಂತೂ ತಪ್ಸೋಕ್ಕಾಗಲ್ಲ. ನಮ್ಮದು ವಿತ್ ಟ್ಯೂಬ್ ಟೈರ್ಸು, ಸ್ವಲ್ಪ ನಾವು ಹುಷಾರಾಗಿ ಹೋಗಬೇಕು, ಪಂಚರ್ ಗಿಂಚರ್ ಆಗ್ದಂಗೆ. ಅಲ್ಲಲ್ಲಿ ಈ ಥರ ಒಂದು ಬ್ಲಾಸ್ಟ್ ಮಾಡಬೇಕು. ಸ್ಮೋಕಿಗೆ ಅವಾಗವಾಗ ಒಂಚೂರು ರೊಚ್ಚಿಗೆ ಎಬ್ಬಿಸ್ಬೇಕಲ್ವಾ. ಇವರೇ ಅಲ್ಲಿ ಪೊಲೀಸಿಂದ ಎಸ್ಕೇಪ್ ಆಗಿದ್ದು. ನೋಡ್ಕೊಳ್ಳಿ, ಹೆಲ್ಮೆಟ್ ಹಾಕಿಲ್ಲ ಮೇಡಮ್. ಇದು ಯಾರಪ್ಪ? KSRTC ಡಕೋಟಾ ಎಕ್ಸ್ಪ್ರೆಸ್ ಹೋದಂಗೆ ಹೋಯ್ತವನೆ. ಎಲ್ಲ ಕಿತಾಪತಿಗಳದೆ ನಮ್ಮದು ಗಾಡಿಗಳು. ರೋಹಿತ್ ಅವ್ರದ್ದು ಬ್ಯಾಗ್ ಉದ್ರೋಗಿತ್ತು, ಬ್ಯಾಗ್ ಒಬ್ಬರು ಎತ್ಕೊಂಡಿದ್ದಾರೆ. ಅವ್ರು Insta 360ನ ನಮ್ದ್ರಲ್ಲಿ ಹಾಕ್ಕೊಂಡಿದ್ದೀವಿ. ಈ ರೋಡು ಹಂಗೆ ಐತೆ ಬ್ರೋ, ತಾಕುತ್ತೆ. ಮಿಕ್ತವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ, ನಾವಿಬ್ಬರು ಹೋಗ್ತೀವಿ ಈಗ. ಸ್ಟ್ಯಾಂಡ್ ತೆಗ್ದಿರಲಿಲ್ಲ, ಅಯ್ಯಯ್ಯೋ. ಓಕೆ, ವೆರಿ ಗುಡ್ ವಾರ್ನಿಂಗ್. ಫೋಟೋ ಬೇಕಂತೆ ರೋಹಿತ್ಗೆ. ವಿಡಿಯೋ ಬೇಕು ಅನ್ಸುತ್ತೆ. ಸಾಕು. ಯಾಕೋ ಸಿಕ್ಕಾಪಟ್ಟೆ ಗಾಡಿಗಳು ಲೈನಲ್ಲಿ ನಿಂತಿದ್ದಾವೆ. ಚೆಕ್ ಪೋಸ್ಟ್ ಏನಾರು ಆಯಿತಾ? ನಮ್ಮ ಬಾಯ್ಸ್ ಇಲ್ಲೇ ಇದ್ದಾರೆ. ಏನು ಬ್ರೋ ಇದು ಚೆಕ್ ಪೋಸ್ಟಾ? ನಡೀರಿ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಫಾಲೋವರ್ಸ್ ಬಂದು ಖುಷಿಯಿಂದ ಫೋಟೋ ತಗೊಂಡ್ರು. ಮುಂದೆ ಇರುತ್ತೆ ಟ್ರಾಫಿಕ್ಕು. ಓಕೆ, ಮುಂದೆ ಪೊಲೀಸರು ಇರ್ತಾರಂತೆ. ನೋಡ್ರಪ್ಪ, ಫುಲ್ಲು ಗಾಡಿಗಳು ಜಾಮ್ ಆಗಿದ್ದು, ಟ್ರಾಫಿಕ್ ಇತ್ತು, ಪೊಲೀಸರು ಹಾಕೊತಾ ಇದ್ರು ಅಂತ ನ್ಯೂಸ್ ಬಂದಿದೆ. ಮುಂದೆ 3 ಗಾಡಿ ಪಾಸ್ ಆಗಿದ್ದಾವೆ. ಇವಾಗ ನಾವು ಹೆಂಗೆ ತಪ್ಪಿಸ್ಕೊಂಡು ಹೋಗ್ತೀವಿ ಅನ್ನೋದೇ ಚಾಲೆಂಜು. ಸೈಲೆಂಟಾಗಿ ಹೋಗಬೇಕು.